ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಇವತ್ತು ಒಂದು ಸ್ಪೆಷಲ್ ಜಾಗ ತೋರಿಸ್ಬೇಕಂತ ಮಾಡೀನಿ. ಇದು ಎಲ್ಲಿತ್ತಪ್ಪ ಅಂತಂತಂದ್ರೆ ಮಹಾರಾಷ್ಟ್ರದಾಗ ಕಾಗಲಿಂದ MIDC ಪಾಠ ಅಂತೇಳಿ ಒಂದು ಹಳ್ಳಿ ಐತಿ. ಅಲ್ಲಿಂದನ ನೀವು ಮುಂದೆ ಬೈಕ್ನಾಗ ಬರಾರಿದ್ರೆ ಅದು ಸ್ಟೇಟ್ ರಸ್ತೆ ಐತಿ. ಅಲ್ಲಿ ಯಾರನ್ನ ಕೇರಿ ಹೇಳ್ತಾರೋ ಅಲ್ಲಿಂದ ನೀವು ಬೈಕ್ನಾಗ ಬರಾರಿಲ್ಲಪ್ಪ, ನಾವು ಹಿಂಗೆ ಬಸ್ಸಿಲಿಂದ ಬರಾರ ಅಂತಂದ್ರೆ ಅಲ್ಲಿಂದ ಯಾರನ್ನಾರು ಆಟೋ ಸಿಗ್ತಾವೆ. ಆ ಯಾರ ಒಂದು ಆಟೋ ಇರೋ ಥರ ಅದರ ಹತ್ತಿ ಬಂದ್ರೆ ನೀವು ಇಲ್ಲಿ ಬಂದು ಇಳಿಸ್ತಾ. ಇಲ್ಲಿ ಒಂದು ಸ್ಪೆಷಲ್ ಏನಂದ್ರೆ ಎಲ್ಲ ಮೊದಲಿನ ಕಾಲ ಮಂದಿ ಯಾವ ಥರ ಅವ್ರ ಉಡುಗೆ ತೊಡುಗೆ ಅವ್ರು ಇರೋದು ಎಲ್ಲ ಡಿಸೈನ್ ಮಾಡಿದ್ದಾರೆ. ಅದು ಮುಂದ್ಗಡೆ ಐತಿ, ತೋರಿಸ್ತೀನಿ ನಿಮಗೆ. ಆದಷ್ಟು ಅದು ಇನ್ನೊಂದು ನೆಕ್ಸ್ಟ್ ಭಾಗನ ತೋರಿಸ್ತೀನಿ. ಇದು ಸ್ಪೆಷಲ್ ಒಂದು ಸ್ವಲ್ಪ ಇದು 2 ಪಾರ್ಟ್ ಮಾಡ್ತೀನಿ, ಅದು ನೆಕ್ಸ್ಟ್ ಭಾಗನ ತೋರಿಸ್ತೀನಿ. ಇದು 1ನೇ ಪಾರ್ಟ್. ಇದು ಎಂಟರ್ಸ್ ಒಳಗಡೆ ಬರೋಣ ಅಂತ ಸ್ವಲ್ಪ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಕಾರ್ ಪಾರ್ಕಿಂಗ್ ಸೈಡ್ ಕೊಟ್ಟಾರು, ಮತ್ತು ಹೆಚ್ಚು ಕಡೆ ಬೈಕ್ ಪಾರ್ಕಿಂಗ್ ಕೊಟ್ಟಾರು. ಎಲ್ಲ ಭಾರಿ ಸೇಫ್ಟಿ, ಎಲ್ಲ ಕಾರ ಬೈಕ್ ಸೇಫ್ಟಿ ಇರೋಂಗೆಲ್ಲ ಮಾಡಿದ್ದಾರೆ. ಎಂಟರ್ಸ್ಗೆ ಸ್ವಲ್ಪ ಹಿಂಗೈತಿ. ಮುಂದ್ಗಡೆ ನೀವು ಹತ್ತುತ್ತಾ ಹೋದಂಗೆ ಮೆಟ್ಟಗಟ್ಟಿದಾವು. ಒಂದು ಸ್ವಲ್ಪ ವಯಸ್ಸಾದಾರಿಗೆ ಸ್ವಲ್ಪ ಬೇಜಾರಾಗ್ಬೋದು, ಯಾಕಂದ್ರೆ ಮೆಟ್ಟಗಟ್ಟಿ ಹತ್ತಕ್ಕಾಗಲ್ಲ. ಈ ಥರ ಡಿಸೈನ್ ಮಾಡ್ಯಾರ. ಆಕಳನು ಈ ಥರ ಮುಂದೆ ಹಂಗೆ ಇದಾವೆ, ತೋರಿಸ್ತೀನಿ. ಇದು ಯೋಚನೆ ಮಾಡತ್ತಾರ ಇವ್ರು ಕುತ್ಕೊಂಡ. ಏನು ಯೋಚನೆ ಮಾಡತ್ತಾರ ಅಂತ ಮೂತಿದೇವಂತ ನಿಮ್ಗೆ ಯಾರು ತಿಳಿದು ಹೇಳ್ರಿ. ಅದು ಕುಂಬಳಕಾಯಿ ಏನು ಗೊತ್ತಾಗ್ತಿಲ್ಲ. ಬೇಕಾದ್ರೆ ನಡಕ್ಕೆ ಹಿಂಗೆ ಕಡ್ಡಿ ಮಾತ್ರ ಅದು ಗೊತ್ತಾಗ್ತಾಯಿಲ್ಲ. ಕುಂಬಳಕಾಯಿ ಏನಿದೆ ಇದು ಏಡ್ ಅನ್ಸುತ್ತೆ. ಈಡೆ ಇದು 100% ಈಡ್ ಅನ್ಸುತ್ತೆ. ಮುಂದೆ ಅದೇ ಥರ ನಮ್ಮ ತಿನ್ನೋದವ, ತೋರಿಸ್ತೀನಿ. ಇದು ಸಿಂಹ ಗರ್ಜನೆ ಮಾಡುತ್ತದೆ. ಇದು ಸಿಂಹ ಬೆಸ್ಟ್ ಐತಿ, ನೋಡೋಕ್ಕೆಲ್ಲ ಭಾರಿ ಐತಿ. ನೀವು ಬರ್ಬೋದು, ಬಂದು ನೋಡ್ಬೋದು. ಒಳಗಡೆ ಎಂಟ್ರಿ ಗಾಡಿಗೆ ಅಷ್ಟೇ ಫೀ ತೊಗೋತಾರ, ಮತ್ತೆ ಅದಕ್ಕೆಲ್ಲ ನೀವು ತಕಡಿ ಹಿಡ್ಕೊಂಡು ಬಡ ತಕಡಿ ಇಲ್ಲ ಎಲ್ತೊಳಗೆ. ಇನ್ನು ಯಾರು ತೊಗೊಂಡಾರೋ ಏನೆಲ್ಲ ಆಮೇಲೆ ತಕಡಿ ಹಿಡ್ಕೊಂಡು ನಾವು. ಇದು ಚೇಳ ಅನ್ಸುತ್ತೆ ನನಗೇನು ಚೇಳ ಅದ. ಇದು ಚೇಳ. ಇದು ಏನು ನನಗೂ ಪಕ್ಕ ಇದಕ್ಕೆ ಹೆಸರು ಏನು ಇಡ್ಬೇಕು ಅನ್ನೋದು ಗೊತ್ತಿಲ್ಲ. ನನಗೆ ನಿಮ್ಗೆ ಯಾರು ಹೆಸರು ಅದ್ರದ್ದು ನನಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇದು ಹೆಸರು ಏನೊಂದು ಏನಂತ ತಿಳಿವಲ್ತು. ಕುದುರೋ ಮನುಷ್ಯ ಅನ್ನೋದಕ್ಕೆ ಒಂದು ಏನೋ ಹೆಸರು ಇರ್ಬೋದು, ಬಟ್ ನನಗೆ ಗೊತ್ತಿಲ್ಲ. ಇದು ಮುಸುಳಿದ ಮುಸುಳಿ ಭಾರಿ ಬೆಸ್ಟ್ ಮಾಡಿದ್ದಾರೆ ಎಲ್ಲ. ಹಿಂದುಗಡೆ ಮೀನಿನ ಟೈಪ್ ಮಾಡ್ಯಾರು. ನೀರು ಮಹಿಳೆ ಕೊಡೋರು, ನೀರು ಸ್ರೋತ್ ಮಾಡಿದಾರೆ. ಒಳ್ಳೆ ನೀರಾಗಿನ ಮೀನು ಮಹಿಳೆನೂ ಮಾಡಿದಾರೆ, ಬೆಸ್ಟ್ ಮಾಡಿದಾರೆಲ್ಲ. ಸಿದ್ದಗಿರಿ ಬಜಾರ್ ಎಲ್ಲ ಹಿಂಗೆ ಬರೋದು ಹಾಕಿದ್ದಾರೆ. ಮೀನ ಇದರ ಸ್ವಲ್ಪ ನೀವು ಕ್ಲಿಯರ್ ಆಗಿ ಚಲೋ ಹಂಗೆ ಲಕ್ಷ ಬಿಟ್ಟು ನೋಡ್ರೆ ಇದರ ಭಾರಿ ವೆರೈಟಿ ಅದಾವೆ. ಸಡನ್ಲಿ ಅರ್ಥವಲ್ಲ, ಸ್ವಲ್ಪ ಟೈಮ್ ಕೊಟ್ಟು ನೋಡ್ಬೇಕು. ಅದಕ್ಕೆ ಮರನೂ ಮಾಡ್ಯಾರ. ಅಲ್ಲಿ ಮರದಾಗ ಆಡುವಂಥ ಹುಡುಗರದಾರ. ಒಳ್ಳೆ ಅಲ್ಲಿ ನಾಯಿ ಐತಿ, ಹುಲಿ ಐತಿ. ಮತ್ತು ನಿಮ್ಗೆ ಯಾರು ಬೇರೆ ಕಂಡ್ರೆ ನಾನು ಒಟ್ಟು ಕಮೆಂಟ್ ಮಾಡಿ. ಅಲ್ಲಿ ಗಣಪತಿ ಐತಿ ನೋಡು. ಗಣಪತಿ ಅಲ್ಲಿ ರಾಕ್ಷಸ ಅದಾನು. ಸೊ ಇದು ನಾರಾಯಣ. ಯಾವ ಥರ ಬೆಸ್ಟ್ ಡಿಸೈನ್ ಮಾಡಿದಾರಂದ್ರೆ ಭಾರಿ ಬೆಸ್ಟ್ ಮಾಡಿ. ನೀವು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ಬೋದು. ಫ್ಯಾಮಿಲಿ ಕರ್ಕೊಂಡು ಹೋಗೋದು ಭಾರಿ ಬೆಸ್ಟ್. ಎಲ್ಲ ಭಾರಿ ಬೆಸ್ಟ್ ಮಾಡಿದ್ದಾರೆ. ನೋಡೋಕ್ಕೆಲ್ಲ ಇಂಟ್ರೆಸ್ಟ್ ಆಗುತ್ತೆ. ಟೈಮ್ ಸ್ಪೆಂಡ್ ಆಗಿದ್ದು ಗೊತ್ತಾಗುತ್ತೆ. ಮಾಡಿದ್ದಾರೆ ಅಲ್ಲಿ. ಇವಾಗೆಲ್ಲ ಮಾಡಿದ್ದಾರೆ ಅನ್ಸುತ್ತೆ. ನಾ ಫಸ್ಟ್ ಚಿಕ್ಕವನಿದ್ದ ಬಂದಿದ್ದೆ, ನಾ ಅವಾಗ ಇಷ್ಟೆಲ್ಲ ಇದ್ದಿಕ್ಕಿಲ್ಲ. ಈಗೇನೋ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಾವು ಮೊದಲು ಫಸ್ಟ್ ಅಂದ್ರೆ ಒಂದು 5-6 ವರ್ಷ ಆಗಿ ಬಂದಿದ್ದೆ. ಇದೆಲ್ಲ ಇರೋಕ್ಕಿಲ್ಲ ಅವಾಗ. ಇವಾಗೆಲ್ಲ ಬೆಸ್ಟ್ ಮಾಡಿದ್ದಾರೆ.
ಇದೆಲ್ಲ ನಿಮಗೆ ಯಾವ ಕಡೆ ಹೋಗ್ಬೇಕು ಅನ್ನೋ ಸೂಚನೆ ಅಲ್ಲಿ ಬರೆದಿದ್ದಾರೆ. ಅದು ನೋಡಿಕೊಂಡು ಆ ಥರ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲದವರು ನೋಡ್ಕೊಂಡು ಹೋಗ್ಬೋದು. ಮತ್ತು ಅಲ್ಲಿ ಮೇಲ್ಗಡೆ ಒಂದು ಆನೆ ಇದೆ, ಅಲ್ಲಿ ಒಂದಲ್ಲ ಎರಡಿದೆ. ಅಲ್ಲಿ ಹೋದ ತಕ್ಷಣ ನಿಮಗೆ ತೋರಿಸ್ತೀನಿ, ಅದನ್ನು ಬೆಸ್ಟ್ ಬರುತ್ತೆ ಅಲ್ಲಿ ಹೋಗಿ ತೋರಿಸಿದ್ರೆ. ಇಲ್ಲಿ ಹಾಗೆ ಸ್ವಲ್ಪ ಕ್ಲಾರಿಟಿ ಕೊಟ್ಟನೆ ಯಾವ ಥರ ಇರುತ್ತೆ ಅಂತ. ಮತ್ತು ಶಿವನ ಮೂರ್ತಿ ಎದುರುಗಡೆನೇ ಒಂದು ನಂದಿ ಇದೆ, ಶಿವನ ಮೂರ್ತಿನೂ ಇದೆ, ಅದರ ಮುಂದ್ಗಡೆ ನಂದಿನೂ ಇದೆ. ತೋರಿಸ್ತೀನಿ, ಬೆಸ್ಟ್ ಮಾಡಿದ್ದಾರೆ. ಶಿವನ ಮೂರ್ತಿ ಹಿಂದ್ಗಡೆ ಮುಂದೆ ನಂದಿ ಭಾರಿ ಬೆಸ್ಟ್ ಮಾಡಿದ್ದಾರೆ. ಮೇಲಿಂದ ತಗೋಬೇಕು, ಇಲ್ಲಿಂದ ಕ್ಲಾರಿಟಿ ಚಲೋ ಬರುತ್ತೆ ಅನಿಸುತ್ತೆ. ಎಸ್, ಇಲ್ಲಿಂದನೂ ಚಲೋ ಬರುತ್ತೆ, ಬೆಸ್ಟ್ ನೋಡ್ಬೋದು, ಇಲ್ಲಿಂದ ಭಾರಿ ಬರುತ್ತೆ. ಇದು ನಿಮ್ಗೆ ಆಗಲ್ಲ ಹೇಳಿದೆಲ್ಲ 2 ಆನೆ ಇದೆ ಅಂತೆ, ಇವೇ ನೋಡಿ ತೋರಿಸ್ತೀನಿ. ಇನ್ನೊಂದು ಆನೆ ಈ ಸೈಡ್ ಇದೆ, ಒಂದು ಆನೆ ಎದುರುಗಡೆನೇ ಇದೆ. ಎಸ್, ಎಲ್ಲೋ ಜಾತ್ರೆಗೆ ಹೊಂಟಾರೆ, ಆಮೇಲೆ ಮೇಲ್ಗಡೆ ಕುಂತ್ಕೊಂಡು ಅದೇ ಥರ ಮಾಡಿದ್ದಾರೆ. ಜಾತ್ರೆಗೇನೋ ಮದುವೆ ಹೋಗೋದ್ರ ರೀತಿಯಲ್ಲಿ ಮಾಡಿದ್ದಾರೆ, ಬೆಸ್ಟ್ ಮಾಡಿದ್ದಾರೆ. ಅದಾದ ತಕ್ಷಣ ಅಲ್ಲಿಂದನೇ ಒಳಗಡೆ ಎಂಟ್ರಿ, ಒಳಗಡೆ ದೇವಸ್ಥಾನ ಇದೆ. ಅದೇನು ವೀರಭದ್ರನ ದೇವಸ್ಥಾನ ಮಾಡಿದಾರೋ ಏನೋ ಶಿವನ ದೇವಸ್ಥಾನ ಮಾಡಿದಾರೋ ಗೊತ್ತಿಲ್ಲ. ಇದು ಎಂಟ್ರೆನ್ಸ್ಗೇನೆ ರೈಟ್ ಸೈಡಲ್ಲಿ ಇದೆ. ಇದು ಗಣಪತಿ ಮೂರ್ತಿಯನ್ನು ರೈಟ್ ಸೈಡಲ್ಲಿ ಮಾಡಿದ್ದಾರೆ ಅವರು. ಮತ್ತು ಮುಂದ್ಗಡೆನೇ ಬಂದ ಮೇಲೆ ಒಳಗಡೆ ಶಿವ ಇದ್ದಾನೆ. ಅಲ್ಲಿ ದರ್ಶನ ತಗೊಂಡು ಅದೇ ಸೈಡ್ ಮುಂದ್ಗಡೆ ಹೋದರೆ ಅಲ್ಲಿ ವೀರಭದ್ರ ಇರ್ಬೋದು, ವೀರಭದ್ರೇಶ್ವರ ಇರ್ಬೋದು. ಡಿಸೈನ್ ಎಲ್ಲ ಭಾರಿ ಮಾಡಿದ್ದಾರೆ, ಬೆಸ್ಟ್. ಲಿಂಗ ಮೇಲ್ಗಡೆ ಲಿಂಗ ಇದೆ, ಕೆಳಗಡೆನೂ ಬೆಸ್ಟ್ ಮಾಡಿದ. ಕೆಳಗಡೆ ಲಿಂಗ ಅಲ್ಲದ, ಇನ್ನೂ ಬೇರೆ ಇದೆ. ಇದು ನಂದಿ ಇದೆ ಅಂತಂದ್ರೆ ಪಕ್ಕ ಅದು ಶಿವನೇ, ಶಿವನ ಮುಂದೆ ನಂದಿ ಇರಬೇಕಲ್ಲ, ಮುಂದೆ ಇದು ಶಿವನ ಮೂರ್ತಿ ಇರ್ಬೋದು. ಎಲ್ಲ ಭಾರಿ ಡಿಸೈನ್ ಮಾಡಿದ್ದಾರೆ. ಇದು ನಂದಿ ಮೂರ್ತಿ, ಅದ್ರ ಎದುರುಗಡೆನೆ ಶಿವಲಿಂಗ ಇದೆ. ಶಿವನ ಮೂರ್ತಿ ಅಲ್ಲ, ಶಿವಲಿಂಗ ಇದೆ, ಅದು ಬೆಸ್ಟ್ ಮಾಡಿದ್ದಾರೆ. ಇಲ್ಲಿ ಯಾರ್ದು ಅಜ್ಜಾರ್ದೊಂದು ಮೂರ್ತಿ ಮಾಡಿದ್ದಾರೆ, ಬಟ್ ಯಾರಂತ ನನಗೆ ಗೊತ್ತಿಲ್ಲ. ಇದು ದೇವಸ್ಥಾನ, ಶಿವನ ದೇವಸ್ಥಾನ. ಅಲ್ಲಿ ಶಿವನ ಎದುರುಗಡೆ ಮುಂದೆ ಇರೋದು ಬೆಸ್ಟ್ ಮಾಡಿದ್ದಾರೆ. ಚಿಕ್ಕದ ಆನೆನೂ ಮಾಡಿ ಬೆಸ್ಟ್ ಮಾಡಿದಾರೆಲ್ಲ. ನೀರು ಕುಡಿಯೋದು, ಪ್ರಾಣಿಗಳಿಗೆ ಪ್ರಾಚೀನ ಶಿವ ಅನ್ನದಾಸೋಹ ಮುಂದ್ಗಡೆ ಇದೆ. ಪ್ರಾಚೀನ ಶಿವ ಮಂದಿರ ಅದೇ ನಾವು ಹೋಗಿದ್ವಲ್ಲ,
ಪ್ರಾಚೀನ ಕಾಲದಲ್ಲಿ ಶಿವನ ಮೂರ್ತಿ ಅಂತ ಹೇಳಿ ಅದನ್ನೇ ಕರೆದಿರೋರು. ಇವ್ರು ಯಾರಂತ ಗೊತ್ತಾಗಲಿಲ್ಲ. ವಿಡಿಯೋ ಮಾಡಿದ್ದೀನಿ, ನಿಮ್ಗೆ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಇದು ಆಫೀಸ್. ಇದು ನಾನು ದೇವಸ್ಥಾನ ಅನ್ಕೊಂಡು ಒಳಗಡೆ ಹೋಗ್ಬೇಕಂತ ಮಾಡಿದ್ದೆ, ಬಟ್ ಆಮೇಲೆ ಗೊತ್ತಾಯ್ತು ಇದು ಆಫೀಸ್ ಐತಂತ ಹೋಗಿಲ್ಲ. ಇದು ಲೆಫ್ಟ್ ಸೈಡ್ ಆ ಸೈಡ್ದಲ್ಲ, ಇದು ಬೇರೆ ಸೈಡ್ದಲ್ಲಿ ಮತ್ತು ಇದೇ ಥರ ಡಿಸೈನ್ ಮಾಡಿದ್ದಾರೆ. ಇದು ಬೆಸ್ಟ್ ಮಾಡಿದ್ದಾರೆ ಅವರು. ಇದ್ರೊಳಗಡೆನೂ ಮೂರ್ತಿ ಇರ್ಬೋದು, ಬಟ್ ನನಗೆ ಅಷ್ಟೊಂದು ಕ್ಲಾರಿಟಿಯಾಗಿ ಸಿಗಲಿಲ್ಲ, ಗೊತ್ತಾಗಲಿಲ್ಲ. ನಿಮಗೇನಾದ್ರು ಗೊತ್ತಾದರೆ ಕಾಮೆಂಟಲ್ಲಿ ತಿಳಿಸಿದ್ರು ಮೂರ್ತಿ ಏನಿದ್ದಾವೆ. ಸೆಕೆಂಡ್ ಅಂತ ಹಾಕಿಬಿಟ್ಟು ಕಾಮೆಂಟ್ ಮಾಡಿ, ಗೊತ್ತಾಗುತ್ತೆ. ಅಂದರೆ ಫಸ್ಟ್ ಆದಾತಲ್ಲ, ಸೆಕೆಂಡ್. ಫ್ಯಾಮಿಲಿ ಮೂರ್ತಿ ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡೋಕೆ ಒಳಗಡೆ ಪಾರ್ಕಿಂಗ್ ಮಾಡಿದ್ದಾರೆ. ಪಾರ್ಕ್ ಇದೆ, ಒಳಗಡೆ ಬೇಕಾದಂಗೆ ಆಟ ಆಡ್ಬೋದು. ಜೋಕಾಲಿ ಮಾಡಿದ್ರು, ಎಲ್ಲ ಬೇಕಾದಂಗೆ ಆಟ ಆಡ್ಬೋದು ಹುಡುಗರು. ನಾವು ಮನುಷ್ಯ ಅಲ್ಲ, ಅವನು ಮೂರ್ತಿನೇ ಎಲ್ಲರೂ ಹಾಕ್ತಿರ್ಬೇಡಿ. ಇಲ್ಲಿ ಒಳಗಡೆ ಎಂಟ್ರಿಗೆ ಹೋಗ್ಬೇಕಾದ್ರೆ ಅಮೌಂಟ್ ಇದೆ. ಇದ್ರ ಒಳಗಡೆ ಮತ್ತು ಇದೇ ಥರನೇ ಸ್ಪೆಷಲ್ ಇದ್ದಾವೆ. ಅದು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಇದು ಫಸ್ಟ್ ಪಾರ್ಟು, ಅದು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಒಳಗಡೆ ಹೋಗ್ಬೇಕಾದ್ರೆ ಅದು ಎಷ್ಟಿದೆ ಅಂತಂದರೆ 200 ರೂಪಾಯಿ ಟಿಕೆಟ್ ಇದೆ ಒಳಗಡೆ. ಇದೇ ಥರನೇ ಓಲ್ಡ್ ಮೊದಲಿನ ಕಾಲದ ಮನುಷ್ಯರು ಯಾವ ಥರ ಇದ್ದರು, ಅವರ ಆಚರಣೆಗಳು ಏನಿದೆ, ಉಡುಗೆ ತೊಡುಗೆ ಎಲ್ಲವನ್ನು ಡಿಸೈನ್ ಮಾಡಿದ್ದಾರೆ ಒಳಗಡೆ. ಇದು ಡಿಸೈನ್ ಮಾಡಿರೋದು ಹಳ್ಳಿ ಥರ, ಒಂದು ಹಳ್ಳಿ ಆಗಿರುತ್ತೆ ಆ ಥರ ಮನೆಗಳನ್ನು ಡಿಸೈನ್ ಮಾಡಿದ್ದಾರೆ. ಅಲ್ಲಿ ಬೆಸ್ಟ್ ಮಾಡಿದ್ದಾರೆ, ನೋಡ್ಬೋದು. ಇದೆಲ್ಲ ಫ್ರೀ, ಇದು ಹೊರಗಡೆದೆಲ್ಲ ನೋಡೋಕೆ ಫ್ರೀ, ಬಟ್ ಒಳಗಡೆ ಹೋಗ್ಬೇಕಂತಂದರೆ ಇದೇ ಥರ ಸ್ಪೆಷಲ್ ಇದೆ. ಅಲ್ಲಿ ಒಳಗಡೆ ಹೋಗಿ ಅಮೌಂಟ್ ಕೇಳ್ತಾರೆ, ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕು. ಅದು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ನೀವೇನು ಹೋಗಬೇಕಂತಿಲ್ಲ, ಬರಬೇಕಂತಿಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಾನು ನೋಡಬೇಕು ಅಂತ ಅನಿಸಿದರೆ ಬರ್ಬೋದು, ಇಲ್ಲಾಂದ್ರೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ, ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಇದು ಫಸ್ಟ್ ಪಾರ್ಟ್. ಸೇಮ್ ಹಳ್ಳಿ, ಒಂದು ಹಳ್ಳಿ ಯಾವ ಥರ ಇರುತ್ತೆ ಆ ಥರ ಡಿಸೈನ್ ಮಾಡಿದ್ದಾರೆ, ಬೆಸ್ಟ್ ಮಾಡಿದ್ದಾರೆ, ನೋಡ್ಬೋದು. ಎಲ್ಲ ಬೆಸ್ಟ್ ಮಾಡಿದ್ದಾರೆ. ಏನೆಲ್ಲ ಬ್ಯಾರಿಕೇಡ್ ಒಳಗಡೆ ಹೋಗಬೇಡಿ, ಬ್ಯಾರಿಕೇಡ್ ಒಳಗಡೆ ಹೋಗಬೇಡಿ ಅಂತ ಎಲ್ಲ ಪಾಲಂತರು. ಬೆಸ್ಟ್ ಮಾಡಿದ್ದಾರೆ. ಎಲ್ಲ ರಿಯಲ್ ಆಗಿದೆ ಏನಪ್ಪ ಅನ್ನೋ ಥರ ಮಾಡಿದ್ದಾರೆ. ಕೋಟೆ ಕೂಡ ಮಾಡಿದ್ದಾರೆ, ಬೆಸ್ಟ್. ಫ್ಯಾಮಿಲಿ ಟ್ರಿಪ್ ಕರ್ಕೊಂಬಂದ್ರೆ ಭಾರಿ. ಅಷ್ಟು ಚಿಕ್ಕ ಮರ ಕೂಡ ಮಾಡಿದ್ದಾರೆ ಅಂದರೆ ವಿಚಾರ ಮಾಡಿ, ಆ ಥರ ಬೆಸ್ಟ್ ಅಂತ. ಇವ್ರು ನಮ್ಮ ಕಡೆ ದುರ್ಗ ಮುರುಗ್ಯಾರ ಅಂತಾರೆ, ಉತ್ತರ ಕನ್ನಡ ಕಡೆ. ಅರ್ಥ ಬೇರೆ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ. ಎಂಟರ್ಸ್ಗೆ ಇವರೇ ಇದ್ದಾರೆ. ಇವ್ರೊಳಗಡೆ ಇವ್ರನ್ನ ದಾಟಿ ಹೋಗ್ತೀವಲ್ಲ, ಆ ಒಳಗಡೆ ಅಲ್ಲಿ ಹೋಗ್ಬೇಕಾದ್ರೆ ಅಮೌಂಟ್ ಇದೆ, ಬಟ್ ಒಳಗಡೆ ಬೆಸ್ಟ್ ನೋಡೋಕ್ಕೆಲ್ಲ ಬೆಸ್ಟ್ ಇದೆ. ಅದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಚೆನ್ನಾಗಿದೆ ಒಳಗಡೆ. ಒಳಗಡೆ ಎಂಟ್ರಿ ತೊಗೊಂಡ ನಂತರ ಈ ಥರ ಇರುತ್ತೆ. ಟಿಕೆಟ್ ತೊಗೊಂಡ ನಂತರ ನೋಡಿ ಮನೆ ಹೊರಗಡೆ ಯಾವ ಥರ ಮಕ್ಕಳಿಗೆ ಸ್ನಾನ ಮಾಡಿಸೋದಾಗಲಿ, ಅವರ ಆಚರಣೆಗಳನ್ನೆಲ್ಲ ಮೊದಲಿನ ಜನ ಯಾವ ಥರ ಇದ್ದರು ಆ ಥರ ಎಲ್ಲ ಆಗಿ ಮಾಡಿದ್ದಾರೆ. ನಿಮ್ಗೆ ತೋರಿಸಿನಲ್ಲ, ಜಸ್ಟ್ ಅದು ಅಲ್ಲಿ ಹೋಗೋಕೆ ಇದಿಲ್ಲ ಅವಕಾಶ ಇಲ್ಲ, ಬಟ್ ನಾನು ಆದರೂ ಹೋಗಿ ತೋರಿಸಿದ್ದೀನಿ ಯಾವ ಥರ ಇರುತ್ತಂತ. ಇಲ್ಲಿ ಇದು ಗಾರ್ಡನ್, ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಫ್ರೀ ಇರುತ್ತೆ, ಬಟ್ ಆ ಸೈಡ್ ಅಲ್ಲಿ ಟ್ರೈನ್ ಅಂತ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೋಸ್ಕರ ಟ್ರೈನ್ ಥರ ಮಾಡಿದ್ದಾರೆ. ಅಲ್ಲಿ ಹೋಗ್ಬೋದು ಅಲ್ಲಿ, ಬಟ್ ಅಲ್ಲಿ ಅದನ್ನು ಟಿಕೆಟ್ ತೊಗೊಂಡು ಹೋಗ್ಬೇಕು. ಅಲ್ಲಿ ಆಟ ಆಡೋಕ್ಕೆ ಸ್ಪೋರ್ಟ್ಸ್ ಥರ ಎಲ್ಲ ಒಂದು ಮಾಡಿದ್ದಾರೆ, ಅದಕ್ಕೂ ಟಿಕೆಟ್ ತೊಗೊಂಡು ಹೋಗ್ಬೇಕು.
ಇದು ಫ್ರೀ ಇರೋದು ಮಾತ್ರ. ದೊಡ್ಡವ್ರಿಗೆ ಸಿನಿಮಾ ರೀತಿಯಲ್ಲಿ ಭೂತ್ ಅಂದರೆ ದೆವ್ವಿನ ಒಂದು ಸಿನಿಮಾ ಆ ಸೈಡ್ ಇದೆ, ಅದನ್ನು ನೋಡ್ಬೋದು. ದೊಡ್ಡವರು ಚಿಕ್ಕವ್ರನ್ನೂ ಕೂಡ ಕರ್ಕೊಂಡು ಹೋಗ್ಬೋದು. ಬಟ್ 8 ವರ್ಷದ ಮೇಲ್ಪಟ್ಟವ್ರು ಮಾತ್ರ ಕರ್ಕೊಂಡು ಹೋಗೋಕ್ಕೆ ಅವಕಾಶ ಇಟ್ಟಿದ್ದಾರೆ ಅವರು. ಇಲ್ಲೆಲ್ಲ ಆಟ ಆಡೋಕ್ಕೆ ಚಿಕ್ಕ ಮಕ್ಕಳಿಗೆ ಮಾಡಿದ್ದಾರೆ. ಬಟ್ ಫ್ರೀ ಅಲ್ಲ, ಎಲ್ಲ ಇದಕ್ಕೆಲ್ಲ ಅಮೌಂಟ್ ಕೊಡಬೇಕು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋ ತೊಗೊಂಬರ್ತೀನಿ. ಇದ್ರ ಮುಂದಿಂದ ಅದನ್ನು ನೋಡಿರಿ. ಅದು ಒಳಗಿಂದೆಲ್ಲ ಯಾವ ಥರ ಇರ್ತಂತ ಅದನ್ನು ಮಾಡಿ ನಿಮಗೆ ನಾನು ಇದ್ರೊಳಗೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡಿರಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬು ಮಾಡಿರಿ.